ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಇರುತ್ತೆ ಅಂದರೆ, ಸುಮ್ಮನೆ ಒಂದು ವೀಡಿಯೋ ಕೊಡೋಣ ಮಾರ್ನಿಂಗ್ ರೂಟೀನ್ ಬಗ್ಗೆ ಅಂತ. ನಾನು ಮಾರ್ನಿಂಗ್ ಬಂದುಬಿಟ್ಟು ಏನು ಮಾಡ್ತೀನಿ ಅಂದರೆ ಹೊಸ ಸಾಕಿರೋರು ಏನೇನು ಮಾಡಬೇಕು ಅಂತ ಇದ್ರ ಬಗ್ಗೆ ಹೇಳ್ತೀನಿ. ಓಕೆ ಗೈಸ್, ವೀಡಿಯೋ ಕೊಡೋಕ್ಕಿಂತ ಮುಂಚೆ ನೀವು ಯಾರನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕಕ್ಕೆ ಅಂತ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಪ್ರೆಸ್ ಮಾಡೋದ್ರಿಂದ ಏನಪ್ಪ ಅಂದರೆ ನಾನು ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಗೈಸ್. ಓಕೆ ಗೈಸ್, ತೀನಿ 7 ಗಂಟೆಗೆ ಬಂದುಬಿಟ್ಟು ಫಸ್ಟು ಪಟ್ಟಗಳು ಅಂದರೆ ನೋಡ್ತೀವಿ. ಈ ಪಟ್ಟಗಳಿಗೆ ಮೇವು ಹೊಡಿತೀವಿ ಗೈಸ್. ಮೇವೇನು ಹೊಡಿತೀವಿ? ಕಡಲೆಕಾಳು ಹೊಡಿತೀವಿ. ಕಡಲೆಕಾಳು ಹೊಡೆಯೋದು ಎಷ್ಟೆಷ್ಟು ಹೊಡಿಬೇಕು ಬ್ರೋ ಅದಕ್ಕೆ ಪಟ್ಟಗಳಿಗೆ ಅಂದರೆ, ಗೈಸ್ ಇವಾಗ ಒಂದು ಅಕ್ಕಿಗಳು ಒಂದು 10 ದಿವಸ ಆದಮೇಲೆ ನೀವು ಕಡಲೆಕಾಳು ಹೊಡೆಯೋಕೆ ಇದು ಮಾಡ್ಕೋಬೇಕು. ಅಷ್ಟು 10 ದಿವಸ ಆದಮೇಲೆ 10 ದಿವಸ ಆದಮೇಲೆ ಎಷ್ಟು ಹೊಡಿತಾರೆ ಬ್ರೋ ಅಂದರೆ, ಒಂದು 20, 30 ಒಂದು ಫಸ್ಟು ಒಂದು 10 ಹೊಡೀರಿ ಗೈಸ್. ಈಗ 10 ದಿವಸ ಆಗೈತೆ, ಒಂದು 10 ಕಡಲೆಕಾಳು ಹೊಡೀರಿ. ಅದು ಸಂಜೆ ಅಷ್ಟೊತ್ತಿಗೆ ಇಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಫುಲ್ಲು ಅಂದರೆ ಕರಗಿಸ್ಕೊಂಡಿದ್ರೆ ಹೊಟ್ಟೆ ಒಳಗೆ, ಆವಾಗ ಏನು ಮಾಡಿ ಒಂದು 10 ಜಾಸ್ತಿ ಮಾಡ್ಕೊಂಡೋಗಿ. ಇಲ್ಲ ಅದನ್ನು ಕರಗಿಸ್ಕೊಂಡಿಲ್ಲ ಅಂದರೆ ಅದನ್ನು ಅವತ್ತೊಂದು ದಿವಸ ನೀವು ಮೇವು ಕೊಡೋಕೆ ಹೋಗಬೇಡಿ. ಮತ್ತೆ ಇನ್ನೊಂದು ದಿವಸ ಅದು ಸಂಜೆವರೆಗೂ ಕೊಡೋಕ್ಕೆ ಹೋಗಬೇಡಿ. ಸಂಜೆ ಒಳಗೆ ಕರಗಿಸ್ಕೊಂಡಿದ್ರೆ ಓಕೆ, ನೆಕ್ಸ್ಟ್ ಡೇಯಿಂದ ಒಂದು 2 ಜಾಸ್ತಿ ಮಾಡಿ. ಇಲ್ಲ ಕರಗಿಸ್ಕೊಂಡಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಒಳಗೆ ಕೊಟ್ಟಿರೋ ಕಡಲೆಕಾಳನ್ನ ತೆಗೆದು ಬಿಡಬೇಕು. ಯಾಕೆಂದರೆ ಅದು ಪಾಯ್ಸನ್ ಆಗಿಬಿಡುತ್ತೆ. ಅಕ್ಕಿಗಳು ಫುಲ್ ವೀಕ್ ಆಗ್ತವೆ, ಇಲ್ಲ ಸತ್ತೋಗ್ಬಿಡ್ತವೆ. ಅವೆಲ್ಲ ಅಂದರೆ ನಾನು ಅನುಭವಿಸ್ತಿರೋದು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಪಟ್ಟದ ಹಂಗೆ ಫಸ್ಟ್ ಟೈಮು ಒಂದು 15 ಡೇಸ್ ಅನಿಸುತ್ತೆ. ಅದಕ್ಕೇನು ಮಾಡಿದೆ, ಒಂದು 30 ಹೊಡೆದ್ಬಿಟ್ಟು ಅದು ಬೆಳಿಗ್ಗೆ ಆದರೂ ಕರಗಿಸ್ಕೊಂಡಿಲ್ಲ, ಸಂಜೆ ಆದರೂ ಕರಗಿಸ್ಕೊಂಡಿಲ್ಲ. ನನಗೆ ಇನ್ನೇನು ಬಿಡು ಕರಗಿಸ್ಕೊಂತ ಅಂತ ಸುಮ್ಮನಿದ್ದೆ, ಬೆಳಿಗ್ಗೆ ಸತ್ತೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ತೆಗೆದುಬಿಡಿ ಆ ಕಡಲೆಕಾಳನ್ನ. ಅದೇನು ಈಸಿ ಗೈಸ್, ನೀರು ಹೊಡೆದ್ಬಿಟ್ಟು ಆರಾಮಾಗಿ ಒಂದೊಂದೇ ಕಡಲೆಕಾಳದ ಆರಾಮಾಗಿ ತೆಗೆದುಬಿಡ್ಬೋದು. ಕೈಗೆ ಹೆಂಗೆ ಸಿಗುತ್ತೆ ಪಟ್ಟನ ತೆಗೆದುಬಿಡ್ಬೋದು. ಹಾಗಾಗಿ ಅದರ ತೆಗೆದುಬಿಡಿ ಗೈಸ್ ಅಂತ ಹೇಳ್ತಾ, ಮತ್ತು ನೆಕ್ಸ್ಟ್ ಏನು ಮಾಡ್ತೀನಿ, ಪಟ್ಟಗಳಿಗೆ ಹೊಡೆದ್ಮೇಲೆ ಪಟ್ಟಗಳಿಗೆ ಅದು ಕಡಲೆಕಾಳು ಮಾತ್ರ ಹೊಡೆದ್ರೆ ಅಲ್ಲ ನೋಡಿ, ಈ ಥರ AND ಕ್ಯಾಪ್ಸಿಲ್ ಅಂತ ಬರುತ್ತೆ ಗೈಸ್. ಇದೇನೋ ಒಂದು ಬಾಟ್ಲು ಒಂದು 30 ರೂಪಾಯಿ ಇರುತ್ತೆ. ಬೆಳಿಗ್ಗೆ ಒಂದು ಸಂಜೆ ಒಂದು ಕೊಡಬೇಕಿದ್ನ. ಮತ್ತು ಏಟದ ಸಿರಪ್, ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಕ್ಕಿ ಸಾಕೋರಿಗೆ. ಏಟದ ಸಿರಪ್ ಗೈಸ್, ಇದು ಪಟ್ಟಗಳಿಗೆ ಅಂತಲ್ಲ, ದೊಡ್ಡ ಅಕ್ಕಿಗಳಿಗೂ ಹೊಡಿತಾರೆ. ಹಾಗಾಗಿ ಮತ್ತು ಗೈಸ್ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡ್ತೀನಿ, ಪಟ್ಟೆಗಳಿಗೆ ನೀರಲ್ಲಿ ಅದ್ಬಿಟ್ಟು ಅಂದರೆ ರೆಕ್ಕೆಗೆ ನೀರು ಹೊಡೆದ್ಬಿಟ್ಟು ಛತ್ರಿ ಮೇಲೆ ಹಾಕ್ತೀನಿ. ನೋಡ್ಬೋದು ಗೈಸ್, ಅದರಲ್ಲಿ ಒಂದು ಪಟ್ಟ ಐತೆ, ಒಂದು ದೊಡ್ಡದೈತೆ. ಒಂದು ದೊಡ್ಡದು ಏನು ಮಾಡ್ತಿದ್ದೀನಿ ಅಂದರೆ, ಸದ್ಯಕ್ಕೀಗ 8 ಕಡಿಮೆ ಮಾಡ್ತಾಯಿದ್ದೀನಿ. ಅದಕ್ಕೆ 8 ಜಾಸ್ತಿ ಆಗಿತ್ತು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಚೀನಿ, ಅದೇ ಚೀನಿ ಅದೇನಪ್ಪ ಅಂದರೆ 8 ಜಾಸ್ತಿ ಮಾಡ್ಕೊಂಡೈತೆ. ನಾನು ನಿಮಗೆ ಯಾವಾಗ ಅದು 8 ಕಡಿಮೆ ಮಾಡ್ಕೊಳ್ಳೋದು ವೀಡಿಯೋ ಬೇಕು ಅಂದರೆ, ಅದೇನಾದ್ರು ಸಕ್ಸಸ್ ಆದರೆ, ಈಗ ನಾನು ಮಾಡ್ತಾ ಇರೋದು ಟ್ರಿಕ್ಕು ಏನಾದರೂ ಸಕ್ಸಸ್ ಆದರೆ, ಅದೇನಾದ್ರು 8 ಕಡಿಮೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ವೀಡಿಯೋ ಮಾಡಿಕೊಡ್ತೀನಿ. ಅವಾಗೇನಾಗುತ್ತೆ ಅಂದರೆ, ಈಗ ನಾನು ಈಗ ಸಕ್ಸಸ್ ಆಗಿಲ್ಲ ಅದು ಈಗ 8 ಕಡಿಮೆ ಮಾಡ್ಕೊಳ್ಳೋದು ಅಂದ್ಕೊಳ್ಳಿ ನಾನು ಮಾಡೋ ವೀಡಿಯೋ, ಅಂದರೆ ನಾನು ಮಾಡೋ ಟ್ರಿಕ್ಕು. ಇವಾಗ ಸುಮ್ಮನೆ ನಿಮಗೂ ಹೇಳಿ, ನಿಮ್ಮದು ಆಮೇಲೆ ನೀವು ಅದನ್ನು ಫಾಲೋ ಮಾಡಿ. ಅಂದರೆ ಎಲ್ಲರೂ ಮಾಡ್ತೀರಿ ಅಂತ ಹೇಳಲ್ಲ, ಬಟ್ ಒಬ್ಬೊಬ್ಬರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಅವಾಗ ಏನು ಮಾಡ್ತಾರೆ, ನೀವು ಅದನ್ನು ಫಾಲೋ ಮಾಡ್ತಾರೆ, ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನಮಗೂ ವೇಸ್ಟ್ ಆಗೋದ್ರೆ ನಿಮಗೂ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಸಕ್ಸಸ್ ಆದರೆ ಮಾತ್ರ ನಿಮ್ಗೆ ಹೇಳ್ಕೊಡ್ತೀನಿ. ಹೀಗೆ ಗೈಸ್, ಅದು ಸಂಜೆವರೆಗೂ ಹಾಕ್ಬೇಕಂದ್ರೆ ಅದು ಛತ್ರಿ ಮೇಲೆ ಎಷ್ಟೊತ್ತಾಗಬೇಕು ಅಂತ ಸ್ವಲ್ಪ ಜನ ಕನ್ಫ್ಯೂಷನ್ ಇರುತ್ತೆ. ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದು ಯಾವ ಥರ ಅಂದರೆ, ಆ ಕಳ್ಳ ಮಾಡೋದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ. ಆ ವೀಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಆದಮೇಲೆ ಏನು ಮಾಡ್ತೀನಿ ಅಂದರೆ, ಈ ಅಕ್ಕಿಗಳಿಗೆ ನೋಡಿ ನೀರು ಇಕ್ತೀನಿ. ಇವಾಗ ಸದ್ಯಕ್ಕೆ ಇಕ್ಕಿಲ್ಲ, ಯಾಕೆಂದರೆ ಈಗ ಗೂಡು ಕ್ಲೀನ್ ಮಾಡಿದೆ. ಅದಕ್ಕೋಸ್ಕರ ನೀರು ಇಕ್ಬಿಟ್ಟು ಎಲ್ಲಕ್ಕೂ ನೀರು ತೋರಿಸ್ತೀನಿ. ಕುಡಿಯೋ ಬಂದು ಕುಡಿತವೆ. ಮತ್ತು ಹಿಂಗೆ ಮೊಟ್ಟೆ ಮೇಲೆ ಮರಿ ಮೇಲೆ ಕೂತಿರ್ತಾವಲ್ಲ, ಅವು ಕಾರಣ ಮುಂದೆ ಇಟ್ಟರೆ ಅವಾಗ ಕುಡಿತವೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಕೊಡಲೇಬೇಕು. ಸುಮ್ಮನೆ ಅವಕ್ಕೂ ಸ್ವಲ್ಪ ಒಂಥರ ಅವು ಬರೋಷ್ಟು. ಆಮೇಲೆ ಇನ್ನೊಂದು ಗೈಸ್, ಅದು ಇದಾಗುತ್ತಲ್ಲ, ಏನಪ್ಪ, ಈಗ ಈ ಅಕ್ಕಿ ಹೋಗಿ ಕೊತ್ಕೊಳ್ತಾ ಅಂದ್ಕೊಂಡು ಮೊಟ್ಟೆ ಮೇಲೆ, ಅವಾಗ ಏನು ಮಾಡ್ತೀವಿ, ಅದು ಬರುತ್ತೆ, ಅದೆಲ್ಲ ನೀರೆಲ್ಲ ಗಲೀಜಾಗಿರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟೇ ಕೊಟ್ಬಿಡ್ತೀನಿ. ಅವಾಗ ಕುಡಿತವೆ. ಕುಡಿದ ತಕ್ಷಣ ಮತ್ತೆ ಅಲ್ಲಿ ಇಕ್ಬಿಟ್ಟು ಹೋಗ್ಬಿಡ್ತೀನಿ. ಮತ್ತು ಅದಾದಮೇಲೆ ಗೂಡು ಕ್ಲೀನ್ ಮಾಡ್ತೀನಿ ಗೈಸ್. ಗೂಡು ಅಂದರೆ ಡೈಲಿ ಫುಲ್ ಇದೆಲ್ಲ ಹಣ್ಣಿನ ಬಾಕ್ಸ್ ಎಲ್ಲ, ಇದು ಬಾಕ್ಸ್ ಇದೆಲ್ಲ ಇದು ಫ್ರೂಟ್ ಬಾಕ್ಸು ಇದೆಲ್ಲ ಎತ್ಬಿಟ್ಟು ನಾನು ಕ್ಲೀನ್ ಮಾಡಲ್ಲ. ಏನು ಮಾಡ್ತೀನಿ ಅಂದರೆ, ಈಗ ಇಲ್ಲಿ ಕೆಳಗೆ ಇರುತ್ತಲ್ಲ ಗೈಸ್ ಕಸ, ನೋಡಿ ಇದೆಲ್ಲ ಕಸ ಇರುತ್ತಲ್ಲ, ಇದೊಂದು ಸ್ವಲ್ಪ ಗುಡಿಸ್ಕೊಂಡು ಆದಮೇಲೆ ಏನು ಮಾಡ್ತೀನಿ,
ಅವೆಲ್ಲ ಎತ್ತಿ ಅದು ಚೀಲ ಐತೆ ನೋಡಿ ಅಲ್ಲಿ ಒಂದು ಗ್ರೀನ್ ಕಲರ್, ಆ ಚೀಲದೊಳಗೆ ಹಾಕ್ಕೊಂತೀನಿ. ಅದು ಹಾಕ್ಬಿಟ್ಟು ಒಂದು ವಾರಕ್ಕೆ ಒಂದ್ಸತಿ ಇವೆಲ್ಲ ಗೂಡೆಲ್ಲ ಕ್ಲೀನ್ ಮಾಡಿ, ಗೂಡು ಕೆಳಗಿರೋದೆಲ್ಲ ಕ್ಲೀನ್ ಮಾಡ್ತೀನಿ ಮಾರ್ನಿಂಗ್ ಟೈಮು. ಅಕ್ಕಿಗಳನ್ನೆಲ್ಲ ಹಿಂಗೆ ಬಿಡ್ತೀನಿ ಗೈಸ್, ಏನಾಗಲ್ಲ, ಅವೇನು ಗಾಬರಿ ಆಗಲ್ಲ. ಗಾಬರಿ ಆಗೋದು ಗೊತ್ತಾ ನೋಡಿ, ಇವೆರಡೆ ಇವೆ ಗಾಬರಿ. ಒಳಗೆಲ್ಲ ರೆಕ್ಕೆ ಹೊಡ್ಕೊಂಡು ಓಡಾಡ್ತಿರ್ತಾವ, ಫುಲ್ಲು ಧೂಳೆಲ್ಲ ಮಕ್ಕಳು ತುಂಬ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವನೇನು ಮಾಡ್ತೀನಿ ಅಂದರೆ ಈ ಕಿಚಡಿಗೆ ಹಾಕ್ಬಿಡ್ತೀನಿ. ಹಂಗಾಗಿ ಒಂದೊಂದು ಐಡಿಯಾ ಮಾಡ್ಬೇಕು ಗೈಸ್, ಏನೋ ಮಾಡೋಕ್ಕಾಗಲ್ಲ. ಇನ್ಯಾವ ಅಷ್ಟು ಗಾಬರಿ ಆಗಲ್ಲ ಗೈಸ್, ಇನ್ಯಾವಕ್ಕಿನ ಅಷ್ಟು ಗಾಬರಿ ಆಗಲ್ಲ. ಮತ್ತು ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಈಗ ನಿಮ್ಮ ಹತ್ರ ಈಗ ಮೇವು ಅಂದರೆ ಮರಿ ಮಾಡಿರ್ತವೆ ಅಂತೇಳಿ ನೋಡಿ ಈ ಥರ ಮರಿ ಮಾಡಿದರೆ ಅವಕ್ಕೊಂದು ಸ್ವಲ್ಪ ಕಡಲೆಕಾಳು ದಪ್ಪ ಮೇವು ಕೊಡ್ಬೇಕು ಗೈಸ್. ಕೊಡೋದಂದ್ರೆ ಯಾಕೆಂದರೆ ಅವು ಈಗ ನೀವು ರಾಗಿ ಇಟ್ಕೊಂಡು 2 ಪಟ್ಟ ಸಾಕ್ತಾವೆ ಅಂತ ಅವೆಲ್ಲ ಸುಳ್ಳು ಗೈಸ್. ಈಗ ಬರೀ ನೀವು ರಾಗಿ ಕೊಟ್ಟು 2 ಪಟ್ಟ ಚೆನ್ನಾಗಿ ನೋಡ್ಕೊತೀವಿ ಅದೆಲ್ಲ ಸುಳ್ಳು. ದೊಡ್ಡ ಮೇವು ಇಲ್ಲ ಕಡಲೆಕಾಳು ಒಂದು 60-60 ಒಂದೊಂದು ಅಕ್ಕಿ ಕೊಡಲೇಬೇಕು ನೀವು. ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅವಕ್ಕೊಂದು ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ, ಪಟ್ಟಗಳಿಗೂ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಸಿಗುತ್ತೆ. ಅದಕ್ಕೋಸ್ಕರ ಹಂಗೆ ಮಾಡಿ. ಇಲ್ಲಾಂದರೆ ಏನು ಮಾಡುತ್ತೆ ಅಂದರೆ ಒಂದು ಚೀಕಲಾಗುತ್ತೆ, ಒಂದು ದಪ್ಪ ಆಗುತ್ತೆ ಅಷ್ಟೇ, ಹಂಗಾಗ್ಬಿಡುತ್ತೆ. ಮತ್ತು ಅದಾದಮೇಲೆ ಇನ್ನೇನು ಮಾಡಬೇಕು ಅಂದರೆ ಗೈಸ್, ಅಕ್ಕಿಗಳು ಏನಾದ್ರು ವೀಕ್ ಆಗಿರ್ತವೆ ಅಂದ್ಕೊಳ್ಳಿ. ಈಗ ನೋಡಿ ಇದು ಬಿಡಿ, ಈಗ ಇದಕ್ಕೆ ವೀಕ್ ಆಗಿಲ್ಲ ಇದು, ಬಟ್ ಏನಪ್ಪ ಅಂದರೆ ರೆಕ್ಕೆ ಒಂದು ಸ್ವಲ್ಪ ಹೊಡೆದೋಗಿದೆ ಅಷ್ಟೇ. ಈ ಥರ ಸುಮ್ಮನೆ ಕುಂತಿರ್ತವೆ ಅಂದ್ಕೊಳ್ಳಿ. ಈ ಅಕ್ಕಿಗಳಿಗೆ ಏನು ಮಾಡಬೇಕು ಅಂದರೆ ಟ್ಯಾಬ್ಲೆಟ್ ನೋಡಬೇಕು, ವಿಟಮಿನ್ಸ್ ಟ್ಯಾಬ್ಲೆಟು. ಆ ಥರ ಟ್ಯಾಬ್ಲೆಟ್ ಕೊಟ್ಟು ಅದನ್ನು ಡೈಲಿ ಒಂದು ಸ್ವಲ್ಪ ಇದು ಕಡಲೆಕಾಳು ಕೊಟ್ಟರೆ ಒಂದು ಸ್ವಲ್ಪ ವೀಕ್ ಆಗಿರೋದು, ಒಂದು ಸ್ವಲ್ಪ ಅಕ್ಕಿ ಒಂದು ಸ್ವಲ್ಪ ಸ್ಟ್ರೆಂತ್ ಆಗುತ್ತೆ. ಆ ಥರ ವೀಕ್ ಆಗಿಬಿಡ್ಬಾರ್ದು ಅಕ್ಕಿಗಳನ್ನ. ವೀಕ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಅದ್ರದ್ದು ಮುಂದೆ ಪ್ರಾಬ್ಲಮ್ ಆಗಿಬಿಡುತ್ತೆ ಗೈಸ್. ಈಗ ಅಕ್ಕಿಗಳು ನೋಡಿ ಮರಿ ಮಾಡಿರ್ತವೆ, ಸೊ ಎಷ್ಟು ಅಕ್ಕಿಗಳು ವೀಕ್ ಆಗಿರ್ತವೆ ನೋಡ್ಬೋದು. ಈ ಅಕ್ಕಿ ಓಮರ್ ಹೆಂಗಿತ್ತು ಅಂದರೆ ಅಷ್ಟು ದಪ್ಪ ಆಯಿತು, ವೀಕ್ ಆಗೈತೆ. ಮತ್ತು ಇದು ಅಷ್ಟು ಬ್ಯಾಕ್ ಟು ಬ್ಯಾಕ್ ಮೊಟ್ಟೆ ಹಾಕೈತಿ, ಗೊತ್ತಿಲ್ಲ ನಾನು ಇದನ್ನು ಅಂದರೆ ನಾನು ಇದನ್ನು ಸಪ್ರೇಟ್ ಮಾಡಬೇಕಿತ್ತು. ಏನು ಮಾಡೋಣ, ಮೊಟ್ಟೆ ಇಟ್ಬಿಡ್ತು. ಈಗ ಕೇಜ್ ಅಪ್ಡೇಟ್ ಬಗ್ಗೆ ಅಂದರೆ ಅಕ್ಕಿಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ, ಯಾವ್ಯಾವ ಮೊಟ್ಟೆ ಇಕ್ಕಿದ್ದಾವೆ ಅಂತ ಎಲ್ಲ. ಆ ಥರ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ವೀಕ್ ಆದ ತಕ್ಷಣ ಅಕ್ಕಿಗಳು ಅಂದರೆ ಮೊಟ್ಟೆ ಇಕ್ಕೋ ತಕ್ಷಣ ಒಂದು ಮಿನಿಮಮ್ ಒಂದು ವಾರ ಟೈಮ್ ಕೊಟ್ಬಿಟ್ಟು ಹೆಣ್ಣಕ್ಕಿ ಗಂಡಕ್ಕಿಗಳಿಗೆ ಒಂದು ಒಳ್ಳೆ ಫುಡ್ ಕೊಟ್ಬಿಟ್ರೆ ಸಾಕು ಗೈಸ್, ಒಂದು ವಾರಕ್ಕೆಲ್ಲ ರಿಕವರ್ ಆಗೋಗ್ಬಿಡ್ತವೆ. ಅದಕ್ಕೋಸ್ಕರ ಒಂದು ವಾರ ಅಂದರೆ ಒಳ್ಳೆ ಟ್ಯಾಬ್ಲೆಟು, ಒಳ್ಳೆ ಫುಡ್ಡು, ಬೆಳಗ್ಗೆ ಸಂಜೆ ಎಲ್ಲ ಫುಡ್ಡು ದಪ್ಪನೆ ಕೊಟ್ಕೊಂಬಂದರೆ ಆರಾಮಾಗಿ ಆಗುತ್ತೆ ಗೈಸ್. ಬೆಳಗ್ಗೆ ಒಂದು 60 ಗಂಟೆ ಒಂದೊಂದು ಅಕ್ಕಕ್ಕೆ ಈ ಥರ ಕೊಟ್ಕೊಂಬಂದರೆ ಆಗೋಗ್ಬಿಡುತ್ತೆ. ಓಕೆ ಗೈಸ್, ಇದು ನಾನು ಮಾಡೋ ಮಾರ್ನಿಂಗ್ ರೂಟೀನ್. ಅಕ್ಕಿಗಳ್ನ ಮಾರ್ನಿಂಗ್ ಬಿಡೋಣ, ನಾನು ಸಂಜೆ ಬಿಡ್ತೀನಿ. ಮಾರ್ನಿಂಗ್ ಯಾವಾಗ ಅಂದರೆ ಭಾನುವಾರ ಒಂದು ಸತಿ ಸ್ನಾನಕ್ಕೆ ಮಾತ್ರ ಬಿಡ್ತೀನಿ ಅಷ್ಟೇ. ಇದೇ ಗೈಸ್, ಇದಾಗಿತ್ತು ನನ್ನ ಮಾರ್ನಿಂಗ್ ರೂಟೀನ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಗಳ ಜೊತೆ ನಿಮ್ಮ ಫ್ರೆಂಡ್ಗಳ ಜೊತೆ ಎಲ್ಲ ಶೇರ್ ಮಾಡಿ. ಒಂದೊಂದು ಕಮೆಂಟ್ ಮಾಡಿ ಗೈಸ್, ಆ ವಿಡಿಯೋ ಫೀಡ್ಬ್ಯಾಕ್ ಥರ ಒಂದೊಂದು ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ. ಮತ್ತು ಗೈಸ್ 1.4K ಆಯಿತು, ಲೈವ್ ಬರ್ತೀನಿ ಅಂತ ಹೇಳಿದ್ದೆ. ಇನ್ನೂ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬಂದಿಲ್ಲ. ಮತ್ತು ಗೈಸ್ ಈ ವೀಕು ಅಂದರೆ ನೆಕ್ಸ್ಟು ಇನ್ನೊಂದು ವೀಡಿಯೋ ಬರುತ್ತೆ. ಅದಾದಮೇಲೆ ಬರೋದಿನ್ನ 15ನೇ ತಾರೀಕು ನೆಕ್ಸ್ಟ್ ಮಂತು. ಯಾಕೆಂದರೆ ನಮ್ಮದು ಎಕ್ಸಾಮ್ ಸ್ಟಾರ್ಟ್ ಆಯಿತು, PU ಅಂತೀನಿ, ಡಿಗ್ರಿದು 3rd ಸೆಮ್ದು ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಗೈಸ್ 30 days 30 ವೀಡಿಯೋಸ್ ಚಾಲೆಂಜ್ ಮಾಡಿಬಿಡೋಣ ಗೈಸ್. ಅಂದರೆ ಗೈಸ್ 30 days 30 ವೀಡಿಯೋ ಚಾಲೆಂಜ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಟಾಪಿಕ್ ಸಿಗೋಲ್ಲ ಗೈಸ್, ಯಾವ ಟಾಪಿಕ್ ಬಗ್ಗೆ ಮಾಡಬೇಕು ಅಂತ ಸಿಗೋಲ್ಲ. ಅದಕ್ಕೋಸ್ಕರ ಸುಮ್ಮನೆ ನಾನೀಗ ಬರ್ತೀನಿ, ಯಾವುದೋ ಒಂದು ವೀಡಿಯೋ ಮಾಡ್ತೀನಿ, ಆ ಪಟ್ಟಗಳು ಒಂದೊಂದು ಅಕ್ಕಿಗಳು ಒಂದೊಂದು ಬಗ್ಗೆ ಕೇಳ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ 30 days 30 ವೀಡಿಯೋ ಚಾಲೆಂಜ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಟ್ರೈ ಮಾಡಿ. ನೀವು ಹೇಳಿದ್ರಿಂದ ಪಕ್ಕ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಗೈಸ್, ನೀವು ಹೇಳೋದು ತಪ್ಪಲ್ಲ, ನಾನು ಆಡೋದು ತಪ್ಪಲ್ಲ. ಯಾಕೆಂದರೆ ನೀವು ಹೇಳಿದ್ದು 30 days ಒಂದು ವೀಡಿಯೋ ಡೈಲಿ ಹಾಕೊಂಡು ಹೋಗ್ಬಿಟ್ರೆ ಒಂದು ಸ್ವಲ್ಪ ಚಾನಲ್ ಒಂದು ಸ್ವಲ್ಪ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ಓಕೆ ಗೈಸ್, ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಇಷ್ಟ ಇರುತ್ತೆ. ಐ ಹೋಪ್ ಹೇಳ್ದಂಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಬಾಯ್ ಗೈಸ್.